ಮೇ ಫಸ್ಟ್ ವೀಕಲ್ಲಿ ಬಿಟ್ಕಾಯಿನಲ್ಲಿ ಬರೀ 3 ಟ್ರೇಡ್ ತಗೊಂಡೆ. ಸೊ ಆ 3 ಟ್ರೇಡಲ್ಲಿ $1,74,000 $1,800 ಸಮಥಿಂಗ್ ಬರುತ್ತೆ ಪ್ರಾಫಿಟ್ ಮಾಡಿದ್ದೀನಿ. ಸೊ ಈ ವಿಡಿಯೋಲಿ ನಂದು ಎಂಟ್ರಿ, ಟಾರ್ಗೆಟ್ ಹಾಗೆಯೇ ಸ್ಟಾಪ್ ಲಾಸ್ ಹಾಗೆಯೇ ಯಾವ ರೀಸನ್ಗೆ ಈ ಟ್ರೇಡಲ್ಲಿ ಎಂಟರ್ ಆದೆ ಅಂದರೆ 3 ಟ್ರೇಡ್ದು ರೀಕ್ಯಾಪ್ ಕೊಡ್ತಾಯಿದ್ದೀನಿ, ಬ್ರೇಕ್ ಡೌನ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಗೈಸ್, ಫಸ್ಟು ಮೇ 4th ಹೋಗೋಣ. ಸೊ ಮೇ 4th ಇಲ್ಲಿ ಈ ಝೋನಲ್ಲಿ ನಾನು ಟ್ರೇಡ್ ಪ್ಲೇಸ್ ಮಾಡಿದ್ದು. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ನಾನು ಬೈ ಮಾಡಿದ್ದು 79,179 ಬೈ ಮಾಡಿದೆ. ಹಾಗೆಯೇ ಟಾರ್ಗೆಟ್ ಇದ್ದಿದ್ದು ನಂದು 79,580 ಲೆವೆಲ್ಸಲ್ಲಿ ನಂದು ಟಾರ್ಗೆಟ್ ಇದ್ದಿದ್ದು. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಅರೌಂಡ್ 30 ಮಿನಿಟ್ಸಲ್ಲಿ ನಂದು ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಈ ಟ್ರೇಡ್ದು ಹಾಗೆಯೇ ಸ್ಟಾಪ್ ಲಾಸ್ ಹೇಳ್ತೀನಿ. ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಲೋವಲ್ಲಿ ಇಟ್ಟಿದೆ. ಸೊ ಗೈಸ್, ಈ ಟ್ರೇಡ್ದು ಲಾಜಿಕ್ ಏನಪ್ಪ ಅಂದರೆ, ರೀಸನ್ ಏನಪ್ಪ ಅಂದರೆ, ಪ್ರೈಸು ಕನ್ಸಾಲಿಡೇಟ್ ಆಗ್ತಿತ್ತು. ಓಕೆನಾ? ಈ ಝೋನ್ ನೋಡ್ತಾ ಇದ್ದೀರಲ್ಲ, ಪ್ರೈಸು ಕನ್ಸಾಲಿಡೇಟ್ ಆಗ್ತಿತ್ತು. ಹಾಗೆಯೇ ಮೇ 4th ಬಂದು ಮಂಡೇ. ಓಕೆನಾ? ಇಲ್ಲಿ ಮಾರ್ಕೆಟ್ ಓಪನ್ ಆಗಿತ್ತು. ಸೊ ಮೊಮೆಂಟಮ್ ಬಂದಿರಲಿಲ್ಲ. ಇದನ್ನ ನಾವು ಸಪೋರ್ಟ್ ಝೋನಾಗಿ ಕನ್ಸಿಡರ್ ಮಾಡಿದ್ರೆ, ಪ್ರೈಸು ನೋಡಿ ಈ ಕ್ಯಾಂಡಲ್ದು ವಿಕ್ ಕಾಣ್ತಿದೆಯಲ್ಲ, ಸೊ ಇಲ್ಲಿ ನೀವು ನೋಡ್ಬೋದು ಬೈಯರ್ಸು ಪ್ರೈಸ್ನ ಪುಷ್ ಮಾಡಿದ್ದಾರೆ ಮೇಲ್ಗಡೆಗೆ. ಸೊ ಕನ್ಸಾಲಿಡೇಟ್ ಆಗಿತ್ತು, ಮಾರ್ಕೆಟ್ ಓಪನ್ ಆಗಿತ್ತು, ಹಾಗೆಯೇ ಒಂದು ಮೊಮೆಂಟಮ್ ಬೇಕಾಗಿತ್ತು. ಅದಲ್ಲದೆ ಈ ಟ್ರೆಂಡ್ ಲೈನು ನಾನು ಹೇಳಿದೆ. ಸೊ ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್. ಸೊ ಇನ್ನೊಂದೇನಾಯ್ತಪ್ಪ ಅಂದರೆ, ಇಲ್ಲಿ ನೀವು ನೋಡ್ಬೋದು, ನಾನು ಎಂಟರ್ ಆಗಬೇಕು ಅಂದ್ಕೊಂಡಾಗ ಈ ಕ್ಯಾಂಡಲ್ಲು ಈ ಝೋನ್ನ ಬ್ರೇಕ್ ಮಾಡ್ತು. ಸೊ ದಟ್ ವಾಸ್ ಮೈ ಕನ್ಫರ್ಮೇಷನ್. ಸೊ ನಾನು ಈ ಕ್ಯಾಂಡಲಲ್ಲಿ ಎಂಟರ್ ಆದೆ. ಇಲ್ಲಿ ನಂದು ಟಾರ್ಗೆಟ್ ಇದ್ದಿದ್ದು. ಟಾರ್ಗೆಟ್ ಅಲ್ಲೇ ಏನಕ್ಕಪ್ಪ ಇತ್ತು ಅಂದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಇದು ಸಪೋರ್ಟ್ ಝೋನ್ ಆಗಿ ಇಲ್ಲಿ ಬ್ರೇಕ್ ಡೌನ್ ಕೊಡ್ತು. ಸೊ ಬ್ರೇಕ್ ಡೌನ್ ಕೊಟ್ಟಿದೆ ಅಂದರೆ ರೀಟೆಸ್ಟ್ ಇಲ್ಲೇ ಆಗಿ ಫಾಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಎಕ್ಸಾಕ್ಟಾಗಿ ಅದೇ ಝೋನ್ ಹತ್ರ ನಾನು ಟಾರ್ಗೆಟ್ ಇಟ್ಟೆ. ಸೊ ನಂದು ಟಾರ್ಗೆಟ್ ಅಚೀವ್ ಆಗಿ $78,000 ಅಂದರೆ ಅರೌಂಡ್ $800 ಪ್ರಾಫಿಟ್ ಮಾಡಿದೆ ಈ ಟ್ರೇಡಲ್ಲಿ. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟ್ರೇಡ್. ಸೊ ಗೈಸ್, ಇದು ಬಂದು ಮೇ 5th ಅನ್ಕೋತೀನಿ. ಸೊ ಮೇ 5th ನಾನು ಈ ಲೆವೆಲ್ಸಲ್ಲಿ ಟ್ರೇಡ್ ಮಾಡಿದೆ. ಸೊ ನಾನು 81,505 ಲೆವೆಲ್ಸಲ್ಲಿ ಶಾರ್ಟ್ ಮಾಡಿದ್ದು, ಅಂದರೆ ಸೆಲ್ ಮಾಡಿದೆ. ಸೊ ನಂದು ಟಾರ್ಗೆಟ್ ಬಂದು ಈ ಝೋನಲ್ಲಿತ್ತು. ದಟ್ ವಾಸ್ 81,250 ಲೆವೆಲ್ಸಲ್ಲಿ ನಂದು ಟಾರ್ಗೆಟ್ ಇದ್ದಿದ್ದು. ಓಕೆನಾ? ಸ್ಟಾಪ್ ಲಾಸು ನಾನು ಈ ಝೋನ್, ಈ ಕ್ಯಾಂಡಲ್ ಮೇಲೇನೋ ಇಟ್ಟಿದೆ ಅನಿಸುತ್ತೆ, ನನಗೆ ಎಕ್ಸಾಕ್ಟಾಗಿ ಜ್ಞಾಪನ ಇಲ್ಲ. ಸೊ ಈ ಟ್ರೇಡ್ದು ಲಾಜಿಕ್ ಏನಪ್ಪ ಅಂದರೆ, ಯಾವ ರೀಸನಲ್ಲಿ ಎಂಟರ್ ಆದೆ ಅಂದರೆ, ನೋಡಿ ಪ್ರೈಸು ಇದು ಅಪ್ ಮೂವಾ, ಇದು ರೀಟ್ರೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇಲ್ಲೆಲ್ಲೂ ಬೈಯಿಂಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಏನಕ್ಕಪ್ಪ ಅಂದರೆ, ನೋಡಿ ಈ ಝೋನ್ ಕಾಣ್ತಿದೆಯಾ? ಸೊ ಈ ಝೋನು ರೆಸಿಸ್ಟೆನ್ಸ್ ಆಗಿತ್ತು. ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟು ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಎಕ್ಸಾಕ್ಟಾಗಿ ಫಿಬೋನಾಚಿದು 50% ಲೆವೆಲ್ಸ್ ಮೇಲೇ ಬಂದಿತ್ತು ಪ್ರೈಸ್. ಬಟ್ ಈ ಝೋನಲ್ಲಿ ನನಗೆ ಬೈಯಿಂಗ್ ಆಪರ್ಚುನಿಟಿ ಸಿಗಲಿಲ್ಲ. ಈ ಝೋನಲ್ಲಿ ಅರ್ಥ ಆಯ್ತಾ? ಏನೇ ಕನ್ಫರ್ಮೇಷನ್ ಸಿಗಲಿಲ್ಲ. ಪ್ರೈಸು ರ್ಯಾಂಡಮ್ ಆಗಿ ಬಿಹೇವ್ ಮಾಡ್ತು. ಸೊ ಇಲ್ಲಿ ಇಗ್ನೋರ್ ಮಾಡಿದೆ ನಾನು ಕಂಪ್ಲೀಟಾಗಿ. ಸೊ ನೆಕ್ಸ್ಟ್ ಏನಾಯಿತು ಅಂದರೆ, ವಾಟ್ ಕಾಟ್ ಮೈ ಅಟೆನ್ಷನ್ ಈಸ್ ಪ್ರೈಸು ಇಲ್ಲಿ. ಓಕೆನಾ? ಏನಕ್ಕಪ್ಪ ಈ ಝೋನಲ್ಲಿ ನಾನು ಇಂಟ್ರೆಸ್ಟ್ ಬಂತು ಅಂದರೆ ಸೆಲ್ ಮಾಡೋಕ್ಕೆ, ನೋಡಿ ಪ್ರೈಸು ಕ್ಲಿಯರು ರೆಸಿಸ್ಟೆನ್ಸ್ ಝೋನ್ ಹತ್ರ ಬಂದಿದೆ. ಅರ್ಥ ಆಯ್ತಾ? ಸೊ ಪ್ರೈಸ್ ಏನಾದರೂ ಮೇಲೋಗಬೇಕು ಅನ್ನಂಗಿದ್ದಿದ್ರೆ ಈ ಥರ, ಇಲ್ಲಿ ನೋಡಿ ಇದು ಅಪ್ ಮೂವ್, ಇದು ರೀಟ್ರೇಸ್ಮೆಂಟ್, ಇಲ್ಲಿಂದ ಮೇಲೆ ಹೋಗ್ಬಿಡ್ಬೇಕಾಗಿತ್ತು. ಸೊ ಅಲ್ಲಿ ಹೋಗಿಲ್ಲ. ಎಕ್ಸಾಕ್ಟ್ ಅದೇ ಝೋನ್ ಹತ್ರ ಬಂದು ನೋಡಿ, ಇಲ್ಲಿ ಕ್ಯಾಂಡಲ್ಸ್ಗಳು ಕಾಣ್ತಿದೆಯಲ್ಲ. ಸೊ ಇಲ್ಲಿ ನನಗೊಂದು ಅರ್ಥ ಆಯಿತು,
ಬೈಯರ್ಸು ವೀಕ್ ಆಗಿದ್ದಾರೆ, ಸೆಲ್ಲರ್ಸ್ ಎಂಟರ್ ಆಗಿದ್ದಾರೆ ಅಂತ ಅನ್ನಿಸ್ತು. ಸೊ ನಾನೇನು ಮಾಡಿದೆ, ಈ ಕ್ಯಾಂಡಲ್ ಇದೆಯಲ್ಲ, ಸೊ ಈ ಕ್ಯಾಂಡಲ್ ಯಾವಾಗ ಈ ಲೈನ್ನ ಕ್ರಾಸ್ ಮಾಡ್ತು ಅಂದರೆ ಬ್ರೇಕ್ ಡೌನ್ ಕೊಡ್ತು ಆವಾಗ ಸೆಲ್ ಮಾಡಿದೆ. ಸೊ ಸೆಲ್ ಮಾಡಿದ್ದು ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು ಗೈಸ್ 81,505 ಸೆಲ್ ಮಾಡಿದೆ. ಹಾಗೆಯೇ ನಂದು ಟಾರ್ಗೆಟ್ ಬಂದು 81,250 ನಂದು ಟಾರ್ಗೆಟ್ ಬಂತು. ಓಕೆನಾ. ಸ್ಟಾಪ್ ಲಾಸ್ ಈ ಕ್ಯಾಂಡಲ್ದು ಹೈ ಮೇಲೇನೂ ಹಾಕಿದೆ. ಸೊ ಆ್ಯಸ್ ಯು ಗೈಸ್ ಆಲ್ರೆಡಿ ನೋ, ಇದು ಕೂಡ 30 ಮಿನಿಟ್ಸಲ್ಲಿ ನಾನು $500 ಪ್ರಾಫಿಟ್ ಮಾಡಿದೆ. ಓಕೆನಾ. ಸೊ ಗೈಸ್ ಈ ಎರಡು ಟ್ರೇಡಿಂದ ನಾನು ಅರೌಂಡ್ 1,26,000 ಏನೋ ಪ್ರಾಫಿಟ್ ಆಗಿತ್ತು, 1,26,000 ಪ್ರಾಫಿಟ್ ಆಗಿತ್ತು. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಆ್ಯಂಡ್ ಫೈನಲ್ ಟ್ರೇಡ್. ಸೊ ಗೈಸ್ ಥರ್ಡ್ ಟ್ರೇಡ್ ಬಂದು ನಾನು ಈ ಲೆವೆಲ್ಸಲ್ಲಿ ತೊಗೊಂಡೆ. ಓಕೆನಾ. ಸೊ ಇದು ಓವರ್ ನೈಟ್ ಟ್ರೇಡ್. ಓಕೆ. ಸೊ ಈ ಲೆವೆಲ್ಸಲ್ಲಿ 81,524 ಲೆವೆಲ್ಸಲ್ಲಿ ಶಾರ್ಟ್ ಮಾಡಿದ್ದು ನಂದು. ಇದು ತಗೊಂಡಿದ್ದು ನಾನು ಈ ಟ್ರೇಡ್ ತಗೊಂಡಿದ್ದು ರಾತ್ರಿ 8:45 9 ಗಂಟೆಯಲ್ಲಿ ಅನಿಸುತ್ತೆ. ಕರೆಕ್ಟ್ 8:15 ನಾನು ಈ ಟ್ರೇಡ್ನ ಪ್ಲೇಸ್ ಮಾಡಿದ್ದು. ಸೊ ನಂದು ಟಾರ್ಗೆಟ್ ಹಿಟ್ ಆಗಿರೋದು ಈ ಲೆವೆಲ್ಸಲ್ಲಿ. ಅಲ್ಲಿ ಯಾವ ಲೆವೆಲ್ಸಲ್ಲಿ ಅಂದರೆ 81,019 ಲೆವೆಲ್ಸಲ್ಲಿ ನಂದು ಟಾರ್ಗೆಟ್ ಹಿಟ್ ಆಗಿದೆ. ಸೊ ಇದು ಬಂದು ಟಾರ್ಗೆಟ್ ಹಿಟ್ ಆಗಿರೋದು ಬೆಳಗಿನ ಜಾವ 4:15 ಅಂದರೆ ಮೇ 6th ಟ್ರೇಡ್ ತೊಗೊಂಡೆ. ಮೇ 7th ಅರ್ಲಿ ಮಾರ್ನಿಂಗ್ 4:30 ನಂದು ಟಾರ್ಗೆಟ್ ಹಿಟ್ ಆಗಿದೆ. ಸೊ ಸ್ಟಾಪ್ ಲಾಸ್ ನಾನು ಈ ಕ್ಯಾಂಡಲ್ದು ಹೈ ಸ್ಟಾಪ್ ಲಾಸ್ ಇಟ್ಟಿದೆ ಅನಿಸುತ್ತೆ. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇದು ಓವರ್ ನೈಟ್ ಟ್ರೇಡ್. ಸೊ ಇದ್ರದ್ದು ಲಾಜಿಕ್ ಏನಪ್ಪ ಅಂದರೆ ನಾನು ಹೇಳ್ತೀನಿ ನೋಡಿ. ಸೊ ಈ ಟ್ರೆಂಡ್ ಲೈನ್ನ ಇನ್ನೊಂದು ಸರಿ ಡ್ರಾ ಮಾಡ್ತೀನಿ. ಸೊ ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನೋಡಿ, ಇದು ಬಂದು ಕ್ಲಿಯರ್ ಸಪೋರ್ಟ್ 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 ಸಪೋರ್ಟ್, ಅರ್ಥ ಆಯ್ತಾ. ಸಪೋರ್ಟಾಗಿ ಆ್ಯಕ್ಟ್ ಮಾಡ್ತಿತ್ತು, ಇಲ್ಲಿ ಬ್ರೇಕ್ ಡೌನ್ ಕೊಡ್ತೀವಿ ಈ ಕ್ಯಾಂಡಲ್. ಸೊ ನಾನು ಬೈಯಿಂಗ್ ಬಗ್ಗೆ ಇಂಟ್ರೆಸ್ಟೆಡ್ ಇತ್ತು. ಸೇಮು ನೋಡಿ, ಈ ಝೋನ್ ಕಾಣ್ತಿದೆಯಲ್ಲ, ಈ ಝೋನು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತ. ಇಲ್ಲಿ ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಡ್ತಾ ನೋಡಿ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಆಯಿತು. ಹಾಗೆಯೇ ಈ ಟ್ರೆಂಡ್ ಲೈನ್ದು ಬ್ರೇಕ್ ಡೌನ್ ಕೊಟ್ಟಿತ್ತು. ಸೊ ನಾನೇನು ಅಂದ್ಕೊಂಡೆ, ಟ್ರ್ಯಾಪ್ ಟ್ರೇಡಿಂಗ್ ಆಗುತ್ತೆ ಅಂತ ಅಂದ್ಕೊಂಡೆ. ಏನಕ್ಕಂದರೆ ಈ ಬ್ರೇಕ್ ಡೌನ್ ನೋಡಿ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿ ಪ್ರೈಸ್ ವಾಪಸ್ ಮೇಲೆ ಹೋಗುತ್ತೆ ಅಂದ್ಕೊಂಡೆ. ಬಟ್ ಟು ಮೈ ಅಬ್ಸರ್ವೇಷನ್ ಏನಾಯಿತು ಅಂದರೆ ಪ್ರೈಸ್ ಇದೇ ಲೆವೆಲ್ ಹತ್ರ ಸೈಡ್ ವೇಸ್ ಹೋಗಿತ್ತು. ಅರ್ಥ ಆಯ್ತಾ. ಇಲ್ಲಿ ಸೈಡ್ ವೇಸ್ ಹೋಗ್ತಾಯಿತ್ತು. ವಾಪಸ್ ಏನಾದರೂ ಟ್ರ್ಯಾಪ್ ಆಗಂಗಿದ್ರೆ ಹಿಂಗೆ ಜಪ್ ಅಂತ ಅಂದರೆ ಫಾಸ್ಟಾಗಿ ಮೇಲೆ ಹೋಗಿರೋದು, ಬಟ್ ಅದು ಹೋಗಿಲ್ಲ. ಸೊ ನಾನೇನು ಮಾಡಿದೆ, ಈ ಲೆವೆಲ್ಸಲ್ಲಿ ನಾನು ಶಾರ್ಟ್ ಮಾಡಿದೆ ಈ ಕ್ಯಾಂಡಲಲ್ಲಿ. ಅರ್ಥ ಆಯ್ತಾ. ಪ್ರಾಫಿಟ್ ಬಂದು ನಾನು ಈ ಲೆವೆಲ್ಸಲ್ಲಿ, ಏನಕ್ಕೆ ಈ ಲೆವೆಲ್ಸಲ್ಲಿ ನಾನು ಪ್ರಾಫಿಟ್ ಇಟ್ಟೆ ಅಂದರೆ ನೋಡಿ, ಇಲ್ಲೊಂದು ಸಪೋರ್ಟ್ ಝೋನ್ ಇದೆ. ಓಕೆನಾ. ನೋಡಿ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಸೊ ಇದೇ ಲೆವೆಲ್ಸಲ್ಲಿ ನಾನು ಟೇಕ್ ಪ್ರಾಫಿಟ್ ಇಟ್ಟಿದ್ದು, ಪ್ರಾಫಿಟ್ ಮಾಡಿದ್ದು. ಸೊ ಈ ಟ್ರೇಡಲ್ಲಿ $500 ಪ್ರಾಫಿಟ್ ಮಾಡಿದೆ. ಓಕೆನಾ. ಸೊ ಗೈಸ್ ಮೇ ಫಸ್ಟ್ ವೀಕಲ್ಲಿ ಬರೀ 3 ಟ್ರೇಡ್ ತೊಗೊಂಡು 1,74,000 ರೂಪೀಸ್ ಪ್ರಾಫಿಟ್ ಮಾಡಿದ್ದೀನಿ. 1,74,000 ಪ್ರಾಫಿಟ್ ಮಾಡಿದ್ದೀನಿ. ಸೊ ಇದೇ ಥರ ನೀವು ಬಿಟ್ಕಾಯಿನಲ್ಲಿ ಲೈವ್ ಟ್ರೇಡ್ ನೋಡಬೇಕು ಅನ್ನಂಗಿದ್ರೆ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಈ ವೀಕ್ದು ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.